ಈಗ ಅಂತಾರೆ ಜನ ನೋಡಿದವ್ರು 10 ಲಕ್ಷ ಜನ ಬಂದ್ರೆ 10 ಲಕ್ಷ ಜನ 10 ಲಕ್ಷ ರೂಪಾಯಿ ಹಾಕಲ್ಲ. ಅಲ್ಲದೆ ಈಗ ಬರೀ ಕೈಯಲ್ಲಿ ನಮಸ್ಕಾರ ಮಾಡ್ಕೊಂಡವರು ಇರ್ತಾರೆ. ನೋಡಿದವ್ರಿಗೆ ಏನ್ ಆಸೆ, ಓ ಎಲ್ಲೋ ಇವ್ರು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲೋ ಇವ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ಏಕಾಏಕಿ ಒಂದು ರಾತ್ರಿ ಇವರು ಮುಜರಾಯಿ ಇಲಾಖೆಗೆ ತಗೊಂಡ್ರೆ ನಿಮ್ಮ ಅಭಿಪ್ರಾಯ? ಇಲ್ಲಿ 2-3 ಸಲ ಕಳ್ತನ ಆಗುತ್ತೆ. ಆ ಕಳ್ತನ ಆದಾಗ ನಮ್ಮ ಈ ಒಂದು ಸಾಳಿಯವರು ಇವರೆಲ್ಲ ಇಲ್ಲಿ ಗೋಂಡು ಚೌಟ್ರಿ ಅಂತ ಕಟ್ತಾ ಇರ್ತಾರೆ. ಅವಾಗ ಅವ್ರಿಗೆ ನಮ್ಮ ಅಜ್ಜಿಯವ್ರು ಹೇಳ್ತಾರೆ, ನೀವು ಹಣವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಸೊ ಈ ತಾಯಿ ಸನ್ನಿಧಾನಕ್ಕೆ ಏನಾರು ಒಂದು ಸಹಾಯ ರಕ್ಷಣೆ ಅಂತ ಮಾಡ್ಬೇಕು ಅಂದಾಗ ಅವ್ರೇನ್ ಮಾಡ್ತಾರೆ, ಮಹಾರಾಜರ ಹತ್ರ, ಅವರು ಮೈಸೂರು ಮಹಾರಾಜರ ಹತ್ರ ಪೇಟ ಸುತ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಪಟೆಗಾರರು ಅಂತ ಹೇಳ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಮಹಾರಾಜರ ಹತ್ರ ಅಪ್ಪಣೆ ತಗೊಂಡು ಈ ತಾಯಿಗೆ ಟ್ರಸ್ಟ್ ಅಂತ ಮಾಡ್ತಾರೆ. ಟ್ರಸ್ಟ್ ಅಂತ ಮಾಡ್ಕೊಂಡು ಇಲ್ಲಿ ಒಂದು ಛತ್ರ ಕಟ್ಟಿ ಬರುವಂತ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ, ಅವ್ರಿಗೆ ಸ್ನಾನ ಮಾಡೋದಕ್ಕೆ ಎಲ್ಲ ಅನುಕೂಲ ಮಾಡೋದಕ್ಕೆ ಒಂದು ಚಿಕ್ಕ ಛತ್ರ ಕಟ್ಕೊಡ್ತಾರೆ. ಸೊ ಅದು ಮಾಡಿದಾಗ ಅವ್ರೇನಾಗುತ್ತೆ, ಟ್ರಸ್ಟ್ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಅಜ್ಜಿಯವ್ರ ಕಾಲ ಆದ್ಮೇಲೆ ಏನಾಗುತ್ತೆ, ಅವರು ಎಲ್ಲ ಬರೋದು ತಪ್ಪೋಗುತ್ತೆ ಅವ್ರಗಳಿಗೂ ಎಲ್ಲ ಸಿಟಿ. ಯಾಕಂದ್ರೆ ಅವರೆಲ್ಲ ಕೋಟ್ಯಾಧೀಶ್ವರರು. ಆ ಕಾಲದಿಂದನೇ ಅವರು ರೇಷ್ಮೆ ಮತ್ತೆ ಎಲ್ಲ ಈ ತರ ಒಂದು ವ್ಯಾಪಾರಸ್ಥರು, ಅವರೆಲ್ಲ ತುಂಬಿದ ಕೊಡಗಳು ಅವರು. ಸೊ ಅವ್ರೇನ್ ಮಾಡ್ತಾರೆ, ಬರೋದು ವರ್ಷಕ್ಕೊಂದ್ಸಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಅಷ್ಟೇ ಆಗ್ಬಿಡುತ್ತೆ. ಮತ್ತೆ ಆ ಟ್ರಸ್ಟ್ ನ ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ. ಅವಾಗ ಅಪ್ಪ ಅವರು ಬರ್ತಾರೆ. ಯಾವಾಗ 1980ನೇ ಇಸ್ವಿಗೆ ನಮ್ಮ ತಂದೆಯವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೆಲಸವನ್ನ ಬಿಟ್ಟು ಇಲ್ಲಿ ತಾಯಿ ಸೇವೆಗೆ ಬಂದಾಗ ಅವ್ರಿಗೆ ಅಪ್ಪಣೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ತಿಳ್ಕೊಳ್ತಾರೆ ಈ ಟ್ರಸ್ಟ್ ಇಂದ ನಮ್ಗೇನು ಅನುಕೂಲ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿಂದ ಉತ್ಪತ್ತಿನೂ ಇಲ್ಲ, ಖರ್ಚು ಇಲ್ಲ, ಮತ್ತೆ ಯಾವುದೇ ಒಂದು ಆಗು ಹೋಗುಗಳಿಗೂ ಸಹಾಯ ಇಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂತ ಕೇಳಿದಾಗ ನಮ್ಮ ಲಾಯರ್ ಏನ್ ಮಾಡ್ತಾರೆ, ನೀವು ಒಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಳ್ಳಿ, ಯಾಕಂದ್ರೆ ಅನಾದಿ ಕಾಲದಿಂದ ನೀವು ನಡ್ಸ್ಕೊಂಡ್ ಬಂದಿದ್ರಿ, ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಂಡು ತಾವು ಇದನ್ನ ನಿಭಾಯಿಸಬಹುದು. ಅದ್ರ ಜಾಗದ ವಿಚಾರ ಅವರೇ ನಡ್ಕೊಳ್ಳಿ. ಇದು ದೇವಸ್ಥಾನದ ಆಗು ಹೋಗುಗಳು, ಕಷ್ಟ ಸುಖಗಳು, ಭಕ್ತಾದಿಗಳಿಗೆ ಏನ್ ಅನುಕೂಲ ಆಗ್ಬೇಕು ಅದನ್ನ ನೀವು ತಾವು ನಿಭಾಯಿಸಬಹುದು ಅಂತ ಹೇಳಿದಾಗ ನಾವು ಆ ರೀತಿ ಮಾಡ್ಕೊಂಡು ಇವತ್ತು ಇಲ್ಲಿವರೆಗೂ ನಡ್ಸ್ಕೊಂಡು. ಇವಾಗ ತಾಯಿಗೆ ಇನ್ನೂ ಕಂಟಕ ಇದೆ, ಈ ಲ್ಯಾಂಡ್ ಕಂಟಕ. ಹೌದು ಸರ್, ಇವತ್ತು ಇದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮನ್ಸು ಮಾಡಿದ್ರೆ ನಾವು ಇದನ್ನ ಹೇಳ್ತಾ ಇದೀವಿ. ನಾನಾಗ್ಲಿ, ನಮ್ಮ ತಂದೆಯವರಾಗ್ಲಿ, ನಮ್ಮ ಕುಟುಂಬದವರಾಗ್ಲಿ ಇದನ್ನ ಯಾವತ್ತಿದ್ರು ಸರ್ಕಾರಕ್ಕೆ ಸೇರೋದೆ, ನಾವೇನು ಎತ್ಕೊಂಡು ಹೋಗಲ್ಲ. ಆದ್ರೆ ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಆಗ್ಬೇಕು. ಈಗ ಮುಂದಕ್ಕೆ ನೋಡಿ, ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಊರುಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಅವ್ರಿಗೆ ಬರೋದಕ್ಕೆ ಒಂದು ಬಸ್ ಫೆಸಿಲಿಟಿ ಆಗ್ಬೇಕು, ಒಂದು ಉಳ್ಕೊಳ್ಳೋದಕ್ಕೆ ಒಂದು ರೂಮ್ಗಳು ಫೆಸಿಲಿಟಿ ಆಗ್ಬೇಕು, ಒಂದು ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡೋದಕ್ಕೆ ಒಂದು ಛತ್ರ ಕಟ್ಟಬೇಕು, ಒಂದು ಕಲ್ಯಾಣಿ ಮಾಡಬೇಕು, ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅನಾನುಕೂಲ, ತೊಂದರೆ ಪಾರ್ಕಿಂಗ್. ಸೊ ನಾವು ಒಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡಿದ್ರೆ ಅದ್ರಲ್ಲಿ 1000 ಗಾಡಿ ಬಂದು ನಿಂತ್ಕೊಂಡ್ರೆ ಪಬ್ಲಿಕ್ ಗೆ ತೊಂದರೆ ಆಗಲ್ಲ. ಸೊ ಇದಿಷ್ಟು ಯೋಜನೆಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿದೀವಿ. ನಮ್ಮ ಕುಟುಂಬದವರು ಎಷ್ಟು ವರ್ಷದಿಂದ ಈ ಹೋರಾಟ ಇದಾಗಬೇಕು ಅಂತ? ಇದು 1952ರಿಂದ ನಿಮ್ಮ ಹೋರಾಟ ಅಂದ್ರೆ ಅಪ್ಪ ಹೋರಾಟ 84ರಿಂದ ನಮ್ಮ ತಂದೆಯವರ ಹೋರಾಟ. ನಿಮ್ಮ ಹೊಸ ಟ್ರಸ್ಟ್ ಇಂದ ಟ್ರಸ್ಟ್ ಬಂದಾದ್ಮೇಲೆ ಅಲ್ಲಿಂದ ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಭಕ್ತರಿಗೆ ಅನುಕೂಲ ಆಗ್ಬೇಕು, ತಾಯಿ ಶಕ್ತಿ ಇನ್ನೂ ಪಸರಿಸಬೇಕು ಅಂತ ಹೇಳಿ ಈ ಒಂದು ಹೋರಾಟ ನಡೆಸ್ಕೊಂಡು ನಮ್ಮ ಕುಟುಂಬದವರು ಬೇರೆ ಎಲ್ಲಾ ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನ, ಅಭಿವೃದ್ಧಿಗಳನ್ನ ಈಸಿಯಾಗಿ ಮಾಡ್ತಾರೆ. ಇಲ್ಲಿ ಇಷ್ಟು ಜನಸಾಗರವಾಗಿ ಬರ್ತಾರೆ, ಒಂದು ಸುಮಾರು 10 ಲಕ್ಷ ಜನ ಬರ್ತಾರೆ. ಇಂಥ ಜಾಗವನ್ನ ಅಭಿವೃದ್ಧಿ ಮಾಡಕ್ಕೆ ಯಾಕೆ ಸರ್ಕಾರ ಹಿಂದಕ್ಕೆ ಆಗ್ತಾ ಇರ್ಬೋದು? ಸರ್ಕಾರ ಅಂದ್ರೆ ಇಲ್ಲಿ ಏನಾಗಿದೆ, ನಮ್ಮ ಟ್ರಸ್ಟ್ ನಲ್ಲಿ ಒಂದು ಅವಾಗ ಈ ಒಂದು BBMP ಜಾಗ ಅಂತ ಹೇಳಿ ಇದ್ ಮಾಡ್ಕೊಂಡಲ್ಲ, ಅದು ನಮಗೆ ಬೇಕು ಅಂತ ಕೇಳ್ಕೊಂಡಾಗ ಕೇಸ್ ನಡೀತಾ ಇದೆ. ಸೊ ಅದು ಕೇಸ್ ಇರೋದ್ರಿಂದ ಸರ್ಕಾರ ನಮ್ಗೆ ಇನ್ನೂ ಏನು ಕೈ ಜೋಡಿಸ್ತಾ ಇಲ್ಲ. ಆ ಕೇಸು ಇಲ್ಲ BBMPಗಾದ್ರೂ ಕೂಡ ಅಮ್ಮನವ್ರಿಗೆ ಕೊಡೋಕೆ ಒಪ್ಪಂದ ಆಗಿದೆ. ಇಲ್ಲ ದೇವಸ್ಥಾನಕ್ಕಾದ್ರೂ ಕೂಡ ಅದನ್ನ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು, ಭಕ್ತರಿಗೆ ಅನುಕೂಲ ಆಗೋ ರೀತಿ ಸದ್ಬಳಕೆ ಆಗಬೇಕು ಅಂತ ಹೇಳಿ ಮಾತುಕತೆ ಎಲ್ಲ ಆಗಿದೆ. ಸೊ ಇದು ಕೇಸ್ ಹೈಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ಸರ್ಕಾರ ಇನ್ನೂ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಅದು ಹೈಕೋರ್ಟ್ ಅಲ್ಲಿ ಇತ್ಯರ್ಥ ಆದ್ಮೇಲೆ ನಮ್ಗೆ ಸರ್ಕಾರದವರು ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿದ್ದಾರೆ. ಶಶಿ ಸರ್, 9 ತಲೆಮಾರಿಂದ ಈ ತಾಯಿಯನ್ನ ಕಾಪಾಡ್ಕೊಂಡ್ ಬಂದಿದ್ದೀರಿ, ಪೂಜೆ ಮಾಡಿದ್ದೀರಿ. ಅದರಲ್ಲಿ 2 ತಲೆಮಾರುಗಳು ಸಂಪೂರ್ಣವಾದ ಶ್ರಮದಿಂದ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಿದ್ದೀರಿ. ಏಕಾಏಕಿ ಒಂದು ರಾತ್ರಿ ಇವರು ಮುಜರಾಯಿ ಇಲಾಖೆಗೆ ತಗೊಂಡ್ರೆ ನಿಮ್ಮ ಅಭಿಪ್ರಾಯ? ಸರ್, ಖಂಡಿತ ಮುಜರಾಯಿ ಇಲಾಖೆಯವರು ತಗೊಂಡ್ರು ದೇವಸ್ಥಾನ ಎಲ್ಲೂ ಹೋಗಲ್ಲ, ತಾಯಿ ಎಲ್ಲೂ ಹೋಗಲ್ಲ. ನಮ್ ಕೆಲಸ ಏನಂದ್ರೆ ನಾವು ತಾಯಿಗೆ ಶ್ರಮಿಸ್ತಾ ಇದೀವಿ. ಸೊ ನಮ್ ಕೆಲಸ ಇನ್ನೂ ಸಲೀಸಾಗ್ಬೋದು. ನಿಮಗೆ ನೋವಾಗಲ್ವಾ? ಏನು ನೋವಾಗಲ್ಲ. ಯಾಕೆ ಹೇಳಿ, ಇವಾಗ ಜನಗಳಿಗೆ ಕೆಲವರಿಗೆ ನಾವು ಮಾಡೋ ದಾನ ಧರ್ಮಗಳು, ನಾವು ಮಾಡೋ ಸಹಾಯಗಳು ಅವೆಲ್ಲ ಸರ್ಕಾರದಿಂದ ನಡೆಯುತ್ತೆ ಅಷ್ಟೇ. ಏನು ಇಲ್ಲಿಂದ ಆದಾಯ ಎಷ್ಟಿದೆ ಗೊತ್ತಾಗ್ಬಿಡುತ್ತೆ. ಈಗ ಅಂತಾರೆ ಜನ ನೋಡಿದವ್ರು 10 ಲಕ್ಷ ಜನ ಬಂದ್ರೆ 10 ಲಕ್ಷ ಜನ 10 ಲಕ್ಷ ರೂಪಾಯಿ ಹಾಕಲ್ಲ. ಅಲ್ಲದೆ ಬರೀ ಕೈಯಲ್ಲಿ ನಮಸ್ಕಾರ ಮಾಡ್ಕೊಂಡವರು ಇರ್ತಾರೆ. ನೋಡಿದವ್ರಿಗೆ ಏನ್ ಆಸೆ, ಓ ಎಲ್ಲೋ ಇವ್ರು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲೋ ಇವ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ,
ನಾವು ಆ ಆಸೆ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಗಿರೋ ಒಂದು ವರ್ಚಸ್ಗೆ ನಾವು ಎಷ್ಟೋ ಕ್ಷೇತ್ರಗಳಲ್ಲಿ ಕಾಲಿಟ್ಟು ದುಡ್ಡು ಆದಾಯ ಪಡಿಬಹುದಾಗಿತ್ತು. ಬೇರೆ ಪೂಜಾರಿಗಳಾಗಿದ್ರೆ ಇಷ್ಟೊತ್ತಿಗೆ ಆ ಫೀಲ್ಡ್ ಈ ಫೀಲ್ಡ್ ಅಂತ ಹೇಳಿ ಎಲ್ಲಾದ್ರಲ್ಲೂ ಇನ್ವೆಸ್ಟ್ಮೆಂಟ್ಗಳು ಮಾಡಿ ಎಲ್ಲಾ ತರದಲ್ಲಿ ವ್ಯವಹಾರಗಳು ಮಾಡಿ ಇಷ್ಟೊತ್ತಿಗೆ ಕೋಟ್ಯಾಂತರ ರೂಪಾಯಿ ಮಾಡ್ಕೋಬಹುದಾಗಿತ್ತು. ಇವತ್ತು ಯಾರೇ ಸಹ ಬಂದು ನಮ್ಮ ಕುಟುಂಬದವ್ರನ್ನ ನಾವು ವಿಚಾರ ಮಾಡಿದ್ರು ನಾವು ಒಂದು 5 ಕೋಟಿ ಮೇಲೂ ನಾವು ಒಂದು ಆದಾಯ ಮಾಡಿಲ್ಲ. ಇವತ್ತಿಗೂ ನಾವು ಎಲ್ಲ ಬಂದಿದ್ದನ್ನ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಮ್ಮ ತಂದೆ ಇವತ್ತಿಗೂ ಅದೇ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕುಟುಂಬದವರು ಅಷ್ಟೇನೆ. 100 ರೂಪಾಯಿ ಸಂಪಾದನೆ ಮಾಡ್ರೆ 90 ರೂಪಾಯಿ ಇಲ್ಲಿ ಅಮ್ಮನ ಸೇವೆಗೆ ಖರ್ಚು ಮಾಡ್ತಾ ಇದೀವಿ, 10 ರೂಪಾಯಿ ನಾವು ಉಳಿಸ್ಕೊತಾ ಇದೀವಿ. ಯಾಕಂದ್ರೆ ಯಾಕೆ ಉಳಿಸ್ತಾ ಇದೀವಿ ಅಂದ್ರೆ ಈಗ ನನಗೆ ಹೆಣ್ಮಕ್ಳು 3 ಜನ, ನನಗೆ ಹೆಣ್ಮಕ್ಳು, ನನ್ನ ತಮ್ಮನಿಗೂ 3 ಜನ ಹೆಣ್ಮಕ್ಳು. ಸೊ ನಾವೇನು ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿ ಮದುವೆ ಮಾಡೋ ಶಕ್ತಿ ನಮ್ಗೆ ಇದ್ರೆ ಸಾಕು. ಅವ್ರು ಕಳಿಸ್ಬಿಟ್ರೆ ನಮ್ಗೆ ಆರಾಮಾಗಿ ನಾವು ಕಾಲ ಕಳಿಬಹುದು. ನಮ್ಮ ತಂದೆಗೆ ಆ ಚಿಂತೆ ಇಲ್ಲ. ಈಗ ಏನು ಆಸ್ತಿ ಮಾಡ್ಬೇಕು, ನಾವು ಇನ್ನು 10 ತಲೆಮಾರಿಗೆ ಎತ್ತಿಕೋಬೇಕು, ನಮ್ಗೆ ಆ ಯೋಚನೆಗಳಿಲ್ಲ. ನಾವಿರೋವರೆಗೂ ನಮ್ಮ ಭಕ್ತಿಯಿಂದ ಸೇವೆ ಮಾಡಿ ಬರೋ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಹಳೆಯಂದಿರು ಸಿಕ್ಕಿ ಅವ್ರ ಜೀವನ ಇತ್ತು ಅಂದ್ರೆ ನಾವು ಆರಾಮಾಗಿ ಕಾಲ ಕಳ್ಕೊಂಡು ಹೋಗ್ಬೋದು. ಅಷ್ಟೇ ನಮ್ಮ ಉದ್ದೇಶ ಇದೆ. ನೋಡಿ, ಹೊರನೋಟಕ್ಕೆ ನಮಗೆ ನೀವು ಹೇಳ್ದಂಗೆ 50 ಲಕ್ಷ ಜನ ಬರ್ತಾರೆ, ದೇವಸ್ಥಾನ ತುಂಬ ಚೆನ್ನಾಗಿದೆ, ಇಷ್ಟೆಲ್ಲ ಇದೆ ಅಂದೆ. ಬಟ್ ಮಹಾಕಾಳಿಗೇನೆ ಇಷ್ಟು ಸಮಸ್ಯೆ ಇದೆ ಅಂತ ಹೇಳಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೂ ನೀವು ಕೇಳ್ದಂಥ ಇಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಕಲ್ಯಾಣಿ ಇರ್ಬೋದು, ತಂಗುದಾಣ ಇರ್ಬೋದು, ಇದೆಲ್ಲ ಹೊರತುಪಡಿಸಿ ಬೇರೆ ಇನ್ನೇನೇನು ಸಮಸ್ಯೆ ಇದೆ ಸರ್? ಇಲ್ಲಿ ನಮ್ಗೆ ನೋಡಿ ಬರುವಂತ ಭಕ್ತಾದಿಗಳಿಗೆ ಸರಿಯಾಗಿ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಈಗ ಟಾಯ್ಲೆಟ್ ವ್ಯವಸ್ಥೆ ಮಾಡಿದೀವಿ. ಸೊ BBMP ಮಾಡ್ಲಿಲ್ವಾ? ಮಾಡ್ಕೊಟ್ಟಿಲ್ಲ ಸರ್ಕಾರದಿಂದ. ನಮ್ಗೆ ಅದೇ ಏನೇ ಕೇಳಿದ್ರು ಇಲ್ಲ ಶಿಶಿ ನಿಮ್ಗೆ ಕೇಸ್ ಇದೆ, ಕೇಸಿವರವರೆಗೂ ಸ್ವಲ್ಪ ನೀವು ವೇಟ್ ಮಾಡಿ ಅಂತಾರೆ. ಆದ್ರೆ ಬರೋ ಕೇಸ್ಗೂ ಬರುವಂತಹ ಭಕ್ತಾದಿಗಳನ್ನ ಗಮನಿಸ್ಕೊಳ್ಳೋದಕ್ಕೂ ಸಂಬಂಧ ಇಲ್ವಲ್ಲ. ಕೇಸ್ ಇರೋದು ಭೂಮಿ ಮೇಲಲ್ವಾ? ಆದ್ರೆ ಅದು ಜನ ಅದನ್ನ ಕೇಳಲ್ವಲ್ಲ, ಅಧಿಕಾರಿಗಳು ಕೇಳಲ್ಲ. ಅದನ್ನ ಕೇಳಿದ್ರೆ ನೀವೇನಾದ್ರು ಅನುಕೂಲ ಪಡಿಬೇಕು ಅಂದ್ರೆ ಇಲ್ಲ ಇದನ್ನ ಮುಜಾಗಿ ಬಿಟ್ಕೊಡಿ, ಇಲ್ಲ ಇದು ಕೇಸ್ ಮುಗಿಯೋ ನಾವೇ ಬರ್ದ್ಕೊಟ್ಬಿಡ್ಬೇಕು. ಖಂಡಿತ ಅವರೇ ಕಿತ್ಕೊಂಡ್ಬಿಟ್ರು ಅಂತ ಕಳಂಕ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಟಾರ್ಚರ್ ಮಾಡಿದ್ರೆ, ಐಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಇಟ್ ಈಸ್ ಅ ಟಾರ್ಚರ್ ಮಾಡಿ ಅವರು ವಾಪಸ್ಸು ಸರ್ಕಾರಕ್ಕೆ ತಗೊಂಡ್ಬಿಟ್ರೆ ಆವಾಗ ಪರವಾಗಿಲ್ಲ, ಶಶಿ ಅವ್ರು ಕೊಟ್ಬಿಟ್ಟಿದ್ದಾರೆ, ಸೊ ನಾವು ಇದನ್ನ ಜೀರ್ಣೋದ್ಧಾರ ಮಾಡ್ತೀವಿ, ಇವಾಗ ಟಾಯ್ಲೆಟ್ಗಳನ್ನ ಕೊಡ್ತೀವಿ, ತಂಗುದಾಣಗಳನ್ನ ಕೊಡ್ತೀವಿ. ಬಟ್ ಎಲ್ಲ ಒಂದು ಕಡೆ ಬೆಂಗಳೂರಿಗೆ ತುಂಬ ಪ್ರಾಚೀನವಾದಂತಹ ದೇವಾಲಯದ ಸ್ಥಿತಿಯನ್ನು ಈ ರೀತಿ ಇಟ್ಕೊಂಬಾರ್ದಾಗಿತ್ತು. ಯಾಕೆಂದರೆ ನಾನು ನೋಡಿದ್ದೀನಿ, ಅಮಾವಾಸ್ಯೆಯಲ್ಲಿ ಬಂದರೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿ ಹೋಗಿರ್ತದೆ, ಎಲ್ಲರಿಗೂ ಅವ್ಯವಸ್ಥೆ ಇರ್ತದೆ. ಬಟ್ ಆದ್ರೂ ಇದನ್ನು ಕಂಡು ಕಾಣದೇ ಇರುವಂತಹ ಸರ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.